ಸಾಲ ವಾಪಸ್ ಕೇಳಿದ್ದಕ್ಕೆ ಮಹಿಳೆಗೆ ಚಾಕು ಇರಿತ. ಮನೆಗೆ ನುಗ್ಗಿ ತಾಯಿ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ. ಕೊಟ್ಟ ಸಾಲದ ಹಣವನ್ನ ವಾಪಸ್ ಕೇಳಿದ ವಿಚಾರಕ್ಕೆ ವ್ಯಕ್ತಿಯೋರ್ವ ಮಹಿಳೆಯೊಬ್ಬರ ಮೇಲೆ ಚಾಕುವಿನಿಂದ ಇರಿದು ಹಲ್ಲೆ ನಡೆಸಿರುವ ಘಟನೆ ಬೀದರ್ ನಗರದ ಗುಂಪಾ ರಿಂಗ್ ರೋಡ್ನಲ್ಲಿ ನಡೆದಿದೆ. ಇನ್ನು ಹಲ್ಲೆಯಿಂದ ಶೋಭಾ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು, ಆಕೆಯ ಮಗಳ ಮೇಲೂ ಹಲ್ಲೆ ನಡೆಸಲಾಗಿದೆ. ಶೋಭಾ ಅವರು ಸತೀಶ್ ರೆಡ್ಡಿ ಎಂಬಾತನಿಗೆ 3 ಲಕ್ಷ ರೂಪಾಯಿ ಸಾಲವಾಗಿ ನೀಡಿದ್ರು ಎನ್ನಲಾಗಿದ್ದು, ಹಣವನ್ನ ವಾಪಸ್ ಕೇಳಿದ ವಿಚಾರಕ್ಕೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದು ಆರೋಪಿ ಮನೆಗೆ ನುಗ್ಗಿ ಶೋಭಾ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಇನ್ನ ತಾಯಿಯನ್ನ ರಕ್ಷಿಸಲು ಬಂದ ಮಗಳ ಮೇಲೂ ಆರೋಪಿ ಚಾಕುವಿನಿಂದ ದಾಳಿ ನಡೆಸಿದ್ದು, ಇಬ್ಬರಿಗೂ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನ ಬೆನ್ನಿಗೆ ಚಾಕು ಸಿಲುಕಿದ ಸ್ಥಿತಿಯಲ್ಲೇ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು, ತಾಯಿ ಮಗಳಿಗೆ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನನಗೆ ಮಾಡ್ಯಾನ, ನಾ ಅಂದ್ರೆ ಹೊರಗೆ ತಗೊಂಬರ್ರಿ, ನನಗೆ ಸಾಲ್ವೆ ಅನ್ನಂದ್ರೆ ನಾ ರೊಕ್ಕ ಬಿಟ್ಟು ಕೊಡ್ತೆ, ನಿಮ್ಮ ತಂಟೆ ಬರಲ್ಲ ಅಂತ ನಾ ಇಷ್ಟೇ ಮಾತಾಡಿದೆ. ಗಾಡಿ ಸದ್ಯ ಘಟನೆ ಕುರಿತು ಮಾಹಿತಿ ತಿಳಿದಿದ್ದಂತೆ ಗಾಂಧಿಗಂಜ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ಸತೀಶ್ ರೆಡ್ಡಿಯ ಬಂಧನಕ್ಕೆ ಬಲೆ ಬೀಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.